ನನಗೆ ಯಾವಾಗ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ನನ್ನ ಲೈಫೇ ತುಂಬ ವೆಕ್ಸ್ ಆಗೋಯಿತು. ಹೆಲೋ ವೀವರ್ಸ್, ವೆಲ್ಕಮ್ ಟು ಟಿ ಟೈಮ್ ಟಾಕ್ಸ್ ಕನ್ನಡ. ನಾನು ಕಾಲೇಜ್ ಓದಬೇಕಾದ್ರೆ ತುಂಬ ಆಸೆ ನನಗೆ ಬೇಗ ಬೇಗ ಕಾಲೇಜ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಅದೇ ರೀತಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಜಾಬು ಸಿಕ್ತು, ನನಗೆ ದುಡಿಯೋದಕ್ಕೂ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ನಾನು ದುಡಿತಿದ್ದೀನಿ. ಒಂದು ಗುಡ್ ಅಮೌಂಟನ್ನೇ ನಾನು ಅರ್ನ್ ಮಾಡಿದ್ದೀನಿ. ಬಟ್ ಇವಾಗ ಏನನ್ನಿಸ್ತು ಅಂದರೆ ಏನಂತ ಗೊತ್ತಿಲ್ಲ, ಒಂದು ಬೆಳಗ್ಗೆಯಿಂದ ನನಗೆ ತುಂಬ ಬ್ರೇಕ್ ಬೇಕು ಅಂತ ಫೀಲ್ ಆಗ್ತಾನೇ ಇತ್ತು. ಮೀನ್ಸ್ ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡು ಅದಾದಮೇಲೆ ಬಂದು ನಾವು ವರ್ಕ್ ಮಾಡೋಣ ಅಂತೇಳಿ ತುಂಬ ಫೀಲ್ ಆಯಿತು. ಒಂದು ಅಟ್ಲೀಸ್ಟ್ 1 to 3 ಮಂತ್ಸ್ ಆದರೂ ನನಗೆ ಬ್ರೇಕ್ ಬೇಕು ಅಂತ ಫೀಲ್ ಆಯಿತು. ಆದರೆ ಇನ್ನೊಂದು ಸೈಡ್ ನನ್ನ ಮನಸ್ಸು ಹೇಳ್ತಿದ್ದೆ, ನೀನು ಬ್ರೇಕ್ ತೊಗೊಂಡ್ರೆ ಯಾರೇನೋ ನೋಡ್ಕೊತಾರೆ ಅಂತೇಳಿ. ಬಿಕಾಸ್ ನಾವು ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಾವು ದೊಡ್ಡೋರಾದ ತಕ್ಷಣ, ಅಡಲ್ಟ್ ಆದ ತಕ್ಷಣ ನಾವು ₹1 ಯಾರ ಹತ್ರ ತೊಗೊಂಡ್ರು ಅದು ನಮಗೆ ಸಾಲ ಅಂತಲೇ ಕೊಡ್ತಾರೆ. ಸೊ ನಾವು ಮತ್ತೆ ಅದನ್ನು ಪೇ ಮಾಡಬೇಕಲ್ವಾ. ಅಟ್ ಎನಿ ಕಾಸ್ಟ್ ನಾವು ದುಡಿಲೇಬೇಕು ಲೈಫ್ ಲಾಂಗ್. ಇವತ್ತು ನಾನು ತುಂಬ ಮೋರ್ ಆಫ್ ನನಗೆ ಫೀಲ್ ಆಯಿತು, ನಾವು ಮತ್ತೆ ನಮ್ಮ ಚೈಲ್ಡ್ಹುಡ್ಗೆ ಹೋಗೋಣ ಅಂತೇಳಿ. ಸೊ ಬಟ್ ಏನು ಮಾಡೋಕ್ಕಾಗುತ್ತೆ, ಅದು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ನನ್ನ ರೀತಿಯೇ ನೀವು ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.